ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪ. ಇವತ್ತು ಕುಸ್ಕ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಈಗ ಮೊದಲಿಗೆ 1.5 ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿನಿ ಕುಸ್ಕ ರೈಸ್ ಮಾಡೋಕ್ಕೆ. ನಾನು ರೇಷನ್ ಅಕ್ಕಿಲೇ ಮಾಡ್ತಾಯಿದ್ದೀನಿ ಕುಸ್ಕ ರೈಸ್. ಅಕ್ಕಿಗೆ ನೀರು ಹಾಕಿ 1-2 ಸಲ ಅಕ್ಕಿನ ತೊಳಿಬೇಕು. ಈಗ ಅಕ್ಕಿಗೆ ನೀರು ಹಾಕಿಬಿಟ್ಟು ಈಗ ಅಕ್ಕಿ ನೆನೆಯಕ್ಕಿಟ್ಟು ಈಗ ಕುಸ್ಕ ರೈಸ್ ಮಾಡೋಕ್ಕೆ ಮಸಾಲೆ ತಯಾರು ಮಾಡಿ ಉಳ್ಳಾಗಡ್ಡಿ, ಟಮಾಟನ, ಅಲ್ಲ, 2 ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಮೊದಲಿಗೆ ಚಲೋ ತಂಗ ಫ್ರೈ ಮಾಡ್ಕೋಬೇಕು. ಈಗ ಪಾತ್ರೆಯಲ್ಲಿ ಎಣ್ಣೆ ಹಾಕೋಬೇಕ್ರಿ. ಮೊದಲಿಗೆ ಈಗ ಬೆಳ್ಳುಳ್ಳಿ, ಅಲ್ಲ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಚಲೋ ತಂದು ಹುರ್ಕೋಬೇಕು. ಈಗ ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಫ್ರೈ ಮಾಡಿದ್ದನ್ನು ಈಗ ಪ್ಲೇಟಿಗೆ ತೆಗಿಬೇಕ್ರಿ. ತೆಗೆದು ಇದನ್ನೀಗ ಮಿಕ್ಸರ್ಗೆ ಹಾಕೋಬೇಕ್ರಿ. ಈಗ ಇದನ್ನು ಮಿಕ್ಸರ್ ಜಾರಕ್ಕೆ ಹಾಕೋಬೇಕ್ರಿ. ಜಾರಕ್ಕೆ ಹಾಕ್ಕೊಂಡು ಮಿಕ್ಸರಿಗೆ ರುಬ್ಕೋಬೇಕ್ರಿ. ಈಗ ನೋಡಿರಿ, ಈ ಥರ ಎಲ್ಲನೂ ಸಣ್ಣಗೆ ರುಬ್ಕೋಬೇಕ್ರಿ. ಟಮಾಟನ, ಉಳ್ಳಾಗಡ್ಡಿ ಎಲ್ಲನೂ. ಈಗ ಕುಸ್ಕ ರೈಸ್ ಮಾಡೋಣ್ರಿ. ಮೊದಲಿಗೆ 1 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡ್ರಿ, ಒಂದಿಷ್ಟು ಗೋಡಂಬಿ, ಸ್ಟಾರು, ಏಲಕ್ಕಿ, ಲವಂಗ, ಚಕ್ಕೆ, 2 ಪಲಾವ್ ಎಲೆ ತೊಗೋಬೇಕ್ರಿ. ನೋಡಿರಿ, ಈಗ ಒಲೆ ಮೇಲೆ ಪಾತ್ರೆ ಇಡೋಣ್ರಿ. ಪಾತ್ರೆಗೆ ಎಣ್ಣೆ ಹಾಕ್ಕೊಂಡ್ರಿ. ಮೊದಲಿಗೆ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಈಗ ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಮಸಾಲೆ ಸಾಮಾನು ಹಾಕ್ಕೊಂಡು ಅದನ್ನು ಫ್ರೈ ಮಾಡಬೇಕ್ರಿ. ಈಗಿದು ಫ್ರೈ ಆಗೈತೆ ನೋಡಿ. ಈಗ ಇದಕ್ಕೆ ಗೋಡಂಬಿ ಹಾಕ್ಕೊಂಡ್ರಿ. ಗೋಡಂಬಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿದ್ರಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರಿ, 1 ಚಮಚ ಮಸಾಲೆ. ಈಗ ಇದಕ್ಕೆ 1 ಚಮಚ ಖಾರ ಹಾಕ್ಕೊಂಡ್ರಿ. ಈಗ ಇದಕ್ಕೆ ರುಬ್ಕೊಂಡಂಥ ಮಸಾಲೆ ಹಾಕ್ಕೊಂಡ್ರಿ. ಈಗ ಇದಕ್ಕೆ ಅಕ್ಕಿ ಹಾಕ್ಕೊಂಡ್ರಿ. ನೆನೆಸಿಟ್ಕೊಂಡಿದ್ದೀವಲ್ರಿ ಅಕ್ಕಿನ ತೊಳೆದು ಈಗ ಅಕ್ಕಿನ ಹಾಕ್ಕೊಂಡ್ರಿ. ಈಗ ಇದಕ್ಕೆ ನೀರು ಹಾಕ್ಕೊಂಡ್ರಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡ್ರಿ. ಈಗ ಇದಕ್ಕೆ ಉಪ್ಪು ಹಚ್ಚಂಡ್ರಿ. ನೋಡಿರಿ, ಈಗ ಕುಸ್ಕ ರೈಸ್ ರೆಡಿ ಆಯಿತು. ಇದೇ ರೀತಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ.